ಕೋರ್ಟ್ ಡೇಟ್ ಅವತ್ತಿಲ್ಲ 7ನೇ ತಾರೀಕು ಯಾವ ಕಂಪ್ಲೇಂಟ್ ಬಂದಿದೆ? 3ನೇ ತಾರೀಕು ಬಂದಿದೆ. 3ನೇ ತಾರೀಕು ಬಂದಿದೆಯಾ? 3ನೇ ತಾರೀಕು ನೀವು ಕಂಪ್ಲೇಂಟ್ ಅವ್ರು ಸಾಹೇಬ್ರು ಏನ್ ಹೇಳಿದ್ರು, ಇಲ್ಲಿದ್ದವ್ರು ಒಬ್ರು ವಿನಯ್ ಕುಮಾರ್ ಅವರು. ಹೌದು ಸರ್, ವಿನಯ್ ಕುಮಾರ್ ಅಂತ ಒಬ್ರು ಇದ್ರು. ಪಿಒನ ಸಿಒನವರು ಸಿಒ ಇರ್ಬೇಕು ಅಷ್ಟೇ ಅವ್ರಿದ್ರು. ಅವ್ರಿದ್ದಾಗ ಏನಂದ್ರು, ಇದೇ ಶ್ರೀನಿವಾಸು ಇದ್ರು ಅವತ್ತು ಇದ್ದಾಗ, ಇವಾಗ ಬೇಡಪ್ಪ ಅವರೆಲ್ಲ ಹೊರಗಡೆ ಡ್ಯೂಟಿ ಮೇಲೆ ಅವರ ಹಾಸನದಲ್ಲ ಫಂಕ್ಷನ್ ಇದೆ, ಶುಕ್ರವಾರ ಬಾ ಅಂದ್ರು. ಶುಕ್ರವಾರ ನಾನು ನಮ್ಮ ಅಕ್ಕ ಇಲ್ಲಿ ಬಂದು ಬೆಳಗ್ಗೆ 10 ಗಂಟೆಗೆ ಕೊಟ್ಟಿದ್ದು ಸರ್ ಕಂಪ್ಲೇಂಟ್. ಏನ್ ಸರ್, ಶುಕ್ರವಾರ ಬೆಳಗ್ಗೆ ನಾನು ಬಂದು ಕಂಪ್ಲೇಂಟ್ ಕೊಟ್ಟೆ. ನಾನು ನಮ್ಮ ಅಕ್ಕ ಇಬ್ರು ಬಂದು ಕಂಪ್ಲೇಂಟ್ ಕೊಟ್ಟ. ಬೆಳಗ್ಗೆ 10 ಗಂಟೆ ಕೊಟ್ಟಿದ್ದಕ್ಕೆ ರಾತ್ರಿ 8 ಗಂಟೆವರೆಗೂ ನಮ್ಗೆ ಕಾಯಿಸೋದು. ನಮ್ಗೆ ಏನು ಅಂದ್ರೆ ಏನೂ ಕೊಡ್ಲಿಲ್ಲ, ಒಂದು ಕಂಪ್ಲೇಂಟ್ ಕೂಡ ಕೊಡ್ಲಿಲ್ಲ. ನಾವು ಅದು ಕೇಳ್ದೋ 4 ಗಂಟೆಲಿ ಹೆಂಗ್ ಸರ್ ಅಂದಿದ್ಕೆ, ಇರಮ್ಮ ನಾವು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು, ನಾವು ಹೋಗಿ ಅಲ್ಲಿ ಅವ್ರು ಹೇಳಿದ್ದು. ಮತ್ತೆ ನಾವು ಇಲ್ಲಿ ಎಷ್ಟೊತ್ತವರೆಗೂ ಇದ್ದು 4 ಗಂಟೆ ಮತ್ತೆ ಕೇಳಿ ಸರ್ ನಿಮ್ಮ ಕೈಲಿ ಆಗಿಲ್ಲ ಅಂದ್ರೆ ವಾಪಸ್ ಕೊಡಿ ಸರ್. ಹಂಗೆ ಅಂದಿದ್ಕೆ ಏನಂದ್ರು ಅವರು, ನಿಮ್ಮ ಕೈಲಿ ಆಗೋದಿಲ್ಲ ಅಂತ ಕೊಡಿ ಅಂತೀಗಲ್ಲ, ಬರ್ಕೊಟ್ಬಿಡಿ, ನಾವೇನು ಮಾಡೋದಿಲ್ಲ ಮುಂದಕ್ಕೆ, ನೀವು ಎಲ್ಲೂ ಹೋಗ್ಬಾರ್ದು ಆ ಥರ ಬರ್ಕೊಡಿ ಅಂದರು. ನಮ್ಮ ಅಕ್ಕ ಒಪ್ಪಲಿಲ್ಲ. ಸರಿ ಆಯಿತು ಅಂದ್ಬಿಟ್ಟು ನಾವು ಅವಾಗೂ ಸುಮ್ಮನೆ ಗೈರಮ್ಮ ಕೊಡ್ತೀನಿ ಸಾಹೇಬ್ರು ಬಂದ್ಮೇಲೆ ಅಂತೇಳಿ ಕುಂಡ್ರಿಸ್ಕೊಂಡಿದ್ರು. ಹಾಗೂ ಕೂತಿದ್ದು ರಾತ್ರಿ 8 ಗಂಟೆಗೆ ಕರ್ಕೊಂಬಂದು ಇಲ್ಲಿ ಮಾತುಕತೆ ಮಾಡೋರು. ಅದು ರೆಕಾರ್ಡ್ ನನ್ನ ಹತ್ರ ಐತೆ ಮಾತಾಡಿರೋದು. ಮಾತಾಡುವಾಗ ಅವರು ಬೈದ್ರು ಅವ್ರಿಗೆ. ಅದೇ 6ನೇ ತಾರೀಕು ಶುಕ್ರವಾರ ಸಂಜೆ ಇಲ್ಲಿ ಕೂತ್ಕೊಂಡು ಮಾತಾಡೋರೆ. 6/12 ಒಂದು ವಾರದಲ್ಲಿ 1ನೇ ತಾರೀಕು 1ನೇ ತಿಂಗಳು 6ನೇ ತಾರೀಕಲ್ಲಿ ಕರ್ಬಿಟ್ಟು ಮಾತಾಡೋರು. ಅದು ನನ್ನ ಹತ್ರ ರೆಕಾರ್ಡಲ್ಲಿ ಅವ್ರು ಏನೇನು ಮಾತಾಡೋದು ಎಲ್ಲ ರೆಕಾರ್ಡ್. ಬೈದು ಎಲ್ಲ ಆಯ್ತು. ಅವಾಗೂ ನಮ್ಮ ಅಕ್ಕ ಕ್ಯಾಮ್ರಾ ಬರ್ತದೆ. ಏನು ಸರ್ ನಮ್ಗೆ ಏನಾದ್ರು ಕೊಡಿ, ನಮ್ಗೆ ಏನು ಬೇಡ, ನಮಗಿಲ್ಲ ಒಂದು FR ಕೊಡಿ, ಇಲ್ಲ ಒಂದು ಅಕ್ಲಿಮೆಂಟ್ ಕೊಡಿ ಅಂದ್ರೆ ಏನೂ ಕೊಡಲಿಲ್ಲ. ಅವಾಗ ನಾನೇ ಮಾಡಿದೆ, ನಾನೇ ನಮ್ಮ ಅಕ್ಕನ ಕರ್ಕೊಂಡ್ರೆ ಏನು ಕೊಡಲಿಲ್ಲ ಸರ್. ಕಂಪ್ಲೇಂಟೇ ತೊಗೊಳ್ಳಿಲ್ಲ, ಈಸ್ ಮಾಡಿಕೊಂಡ್ರು ಅಷ್ಟೇ ಹೊರತು ನನಗೇನು ಕೊಡಲಿಲ್ಲ. ಹಾಗೆ ಮಾಡಿದ್ರೆ ನಮ್ಮ ಅಕ್ಕನ ಕರ್ಕೊಂಡು ನಾನೇ ಹೊರಟಿದೆ. ಹೋಗಿ ರಾತ್ರಿ 8 ಗಂಟೆಗೆ ನಮ್ಮ ಅಕ್ಕನ ಬಸ್ ಹಸ್ಬಿಟ್ಟು ನಾನು ಆ ಕಡೆ ಹೋಗಿದ್ದೀನಿ. ನಾನು ಚಿಟ್ಟನಳ್ಳಿ ಹತ್ರ ಹೋಗಿದ್ದೀನಿ. ಆಗ ಫೋನ್ ಮಾಡಿರ್ತಾರೆ ಬಾ ಅಂತ. ನಾನು ಹೆಂಗೆ ಬರಲಿ ಒಬ್ಬ ಅಂದ್ಬಿಟ್ಟು ನಾನೇ ಮಾಡಿದೆ. ಬಿಡಿ ಸರ್ ನಾಳೆ ಗೊತ್ತೀನಿ ಅಂದ್ಬಿಟ್ಟು ಹೊರಟದೆ. ಅದಾದಮೇಲೆ ಇವತ್ತಿಗೆ ಒಂದು 5 ಸಾರಿ 6 ಸಾರಿ ಬಂದಿದ್ದೀನಿ, 7-8 ಸಾರಿನೇ ಬಂದಿದ್ದೀನಿ ನೋಡಿ. ಇವರು ಮತ್ತೆ ನಮ್ಮ ಇವ್ರನ್ನ ಕರ್ಕೊಂಡು ಇವರು 3 ಸರಿ 4 ಸರಿ ಬಂದಿದ್ದೀನಿ. ಸಿದ್ಲಿಂಗನ ಕರ್ಕೊಂಡು 3 ಸರಿ ಬಂದಿದ್ದೀನಿ. ನಮ್ಗೆ ಒಂದು ಸರಿನೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಈಗ ಘಟನೆ ದಿನಾಂಕ ಅದೇ ಇರ್ತದೆ, ಅದನ್ನು ಬದಲಾಯಿಸೋಕ್ಕಾಗಲ್ಲ, ಬದಲಾಯಿಸಂಗಿಲ್ಲ, ನಿಯಮನೂ ಇಲ್ಲ. ಈಗ ನೀವು ನಾನು ಆ ದಿನ ಡ್ಯೂಟಿ ಇರಲಿಲ್ಲ, ಈ ದಿನ ಇದ್ದೀನಿ, ನಾನು FIR ಮಾಡಿ ಅಂತ ಸೂಚನೆ ಬಂದಿದೆ, ಮಾಡ್ತೀನಿ. ಎಲ್ಲ ಒಂದು 1 hour 1.5 hour FIR ಕೊಡ್ತೀನಿ. ಇವತ್ತೀಗ ಕೊಡ್ತಾರ ಡೇಟ್ ಸ್ವಲ್ಪ ಬದಲಾಯಿಸ್ಕೊಡಿ. ಘಟನೆಗಳೆಲ್ಲ ಅದೇ ಇರ್ತದೆ ಸರ್. ಇದೊಂದು ಈಗ ಅರ್ಥ ಮಾಡ್ಕೊಳ್ಳಿ. ಆಯ್ತು, ಅರ್ಥ ಮಾಡ್ಕೊಳ್ಳಿ. ನಂಗೂ ಸ್ವಲ್ಪ ಗೊತ್ತಿದೆ. ನಾನು ಶ್ರೀನಿವಾಸ್ ಮರ್ತಿರ್ಬೇಕು, ನನ್ನ ವಾಯ್ಸ್ ಗೊತ್ತಾಗ್ತಿಲ್ಲ ಅವ್ರಿಗೆ. ಗೌರ್ಮೆಂಟ್ ಕಾಲ್ ಬಂದಿದ್ರು, ನಾನು ಮಾತಾಡಿದ ವಿಚಾರ ಗೊತ್ತು ನನಗಿದು. ಅವ್ರು ಮಾತಾಡೋದು ನನ್ನ ಹತ್ರ ರೆಕಾರ್ಡ್ ಐತೆ. ಫ್ಯಾಮಿಲಿ ಮ್ಯಾಟರ್ ಏನಲ್ಲ ನೀನು ಹೆಂಡತಿ ಮನೆ ಬಗ್ಗೆ ಅಂತ ಹೇಳೋರು ಅದು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಸರ್. ಅದು ಐತೆ ನಾನು ಈಗ ಮಾತಾಡಪ್ಪ ನೀನು. ಇಬ್ರು ಮಾತಾಡಿದಾಗ ಕಂಪ್ಲೇಂಟ್ಗಳಲ್ಲಿ ಈ ತರ ವಾಪಸ್ ಏನು ಕಳಿಸ್ಕೊಡ್ತೀರಾ ನೀವು? FIR ಏನಕ್ಕೋಸ್ಕರ ಹಾಕ್ಕೊಳ್ಳೋದಿಲ್ಲ? ಈಗ 2-3 ಸರಿ ಇವ್ರಿಗೇನಾದ್ರೂ ಹೆಚ್ಚು ಕಡಿಮೆ ಆಯ್ತು ಇಲ್ಲ, ಇದು ಅದು ಮೂಲ ಕಾರಣ. ಲ್ಯಾಂಡ್ ಡಿಸ್ಪ್ಯೂಟ್ ಇದ್ದಾಗ ಕೆಲವು ಸಾರಿ 1-2 ದಿನ ತಡ ಮಾಡ್ತೇವೆ. ಯಾಕೆಂದ್ರೆ ಕೆಲವು ವಿಚಾರಗಳು ಜಮೀನನ್ನ ನಮಗೆ ಮಾಡಿಸ್ಕೊಳ್ಳೋ ಉದ್ದೇಶದಿಂದ, ದುರುದ್ದೇಶದಿಂದ ಅದು ಬೇರೆ ಥರ ಕಂಪ್ಲೇಂಟ್ ಬರ್ತದೆ. ಅದು ಪ್ರಿಲಿಮಿನರಿ ವಿಚಾರಣೆ ಅಂತ ಮಾಡಿ ನಂತರ ಅಧಿಕಾರಿಗಳ ಅನುಮತಿ ತಗೊಂಡು ಮಾಡಬೇಕಾಗ್ತದೆ. ಕೆಲವು ಏನು ನಡೆದಿರಲ್ಲ ಬಂದಿರ್ತವೆ ಕಂಪ್ಲೇಂಟ್ಗಳು, ಆಗ ನಾವು ಅದನ್ನು NC ಕೊಟ್ಟಿರ್ತೇವೆ. ಆಮೇಲೆ ಅದು ನಿಜವಾದ ಘಟನೆ ಅಂತ ಪ್ರೂವ್ ಆದ್ರೆ FIR ಮಾಡ್ತೇವೆ. ಇದಕ್ಕೆ ಮೇಲಧಿಕಾರಿಗಳ ಸೂಚನೆ ಬೇಕು, ಈ ಥರ ಇರ್ತದೆ ಸರ್. ಈಗ ಒಂದು ಆಕ್ಸಿಡೆಂಟ್ ಆಗುತ್ತೆ, ಯಾವ ಥರ ಆಕ್ಸಿಡೆಂಟ್ ನಿಮ್ಗೆ FIR ಮಾಡಿಲ್ಲ ಅಂತ ಬಂದಿದಾರ ಮಾಹಿತಿ ನಿಮ್ಗೆ ಯಾವ ಥರ ಯಾವ್ದಾರು ಆಕ್ಸಿಡೆಂಟ್ FIR ಮಾಡಿಲ್ಲ ಯಾವುದೇ ಪೊಲೀಸ್ ಸ್ಟೇಷನ್ ನಾನು ಹೇಳೋದು ಒಂದು ಏನು ಕಂಪ್ಲೇಂಟ್ ಸರಿ ಸರ್, ನೀವು ತನಿಖೆ ಆಮೇಲೆ ಮಾಡೋದು ಇದ್ದೇ ಐತೆ. ಇದು ತಗೋಬಿಟ್ಟು ಈ ಕಂಪ್ಲೇಂಟ್ ಕೊಟ್ಟವ್ರಪ್ಪ ಅಂತ ಹೇಳ್ಬಿಟ್ಟು ತಗೋಬಿಟ್ಟು ಒಂದು ಸೀಲ್ ಹಾಕ್ಬಿಟ್ಟು ಕಾಪಿ ಕೊಡೋಕೆ ಏನು ನಿಮ್ಗೆ? ಸೀಲ್ ಹಾಕಂಗಿಲ್ಲ, NCR ಮಾಡ್ಬೋದು. NCR ಮಾಡ್ತೀವಿ. NCR ಯಾಕೆ ಮಾಡಿಲ್ಲ ನನಗಂತೂ ಗೊತ್ತಿಲ್ಲ. ಇದಕ್ಕೆ NCR ಯಾಕೆ ಮಾಡಿಲ್ಲ, ಇದು ಹಸ್ಬೆಂಡ್ ವೈಫ್ ಪ್ರಾಬ್ಲಮ್ ಅಂತ ಸಬ್ಜೆಕ್ಟ್ ಇದೆ. ಐಟಿಲಿ ಮಾಡ್ಬೋದು. ಅದನ್ನ ಗಂಡ ಹೆಂಡತಿ ಸಮಸ್ಯೆ ಸಪ್ರೇಟ್ ಇದೆ, ಲ್ಯಾಂಡ್ ಡಿಸ್ಪ್ಯೂಟ್ ಸಪ್ರೇಟ್ ಇದೆ, NCR ಬೇರೆ ಇದೆ, ಸೆಮಿಸ್ ಬೇರೆ ಇದೆ, ಎಲ್ಲ ಇದೆ. ಇದು ಯಾಕೆ ಮಾಡಿ ನಂಗೆ ಅರ್ಥ ಆಗ್ತದೆ. ಮೋಸ್ಟ್ಲಿ ನಿಮ್ಗೆ ಕಾಲ್ ಮಾಡಿದ್ರು ಮಾಡ್ಕೊಡೋಕೆ ಅಂತ ಕಾಲ್ ಮಾಡಿದ್ರು. ಮಾಹಿತಿ ತಗೊಳ್ಳೋಣ. ಅದಾದ್ಮೇಲೆ ಬರ್ತಾರೆ, ರೌಂಡ್ ಸೈಡ್ ಇದ್ದಾರೆ, ಕಾಲ್ ಮಾಡಿದೀನಿ, ಬರ್ತಾರೆ. ಈಗ FIR ಮಾಡ್ಕೊಡ್ತೀವಿ. ಆಯ್ತು, FIR ಆಗ್ತದೆ. ಈಗ ಇದೊಂದು ಡೇಟ್ಸ್ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. 15-4 ಅಂತ ಅದನ್ನ ಒಂದು ಮಾಡಪ್ಪ. ಅದೇ ಅದನ್ನ ರೌಂಡ್ ಹಾಕ್ಬಿಟ್ಟು ಅದಂಗೆ ಇಟ್ಕೊಳ್ಳಿ, ರೌಂಡ್ ಮಾಡ್ಕೊ. ಸುಮ್ಮನೆ ರೌಂಡ್ ಮಾಡ್ಬಿಡು, ರೌಂಡ್ ಅದಂಗೆ ಇರ್ಲಿ. ಹಂಗೆ ಕೆಳಗಡೆ ಒಂದು ಸೈನ್ ಮಾಡ್ತಾರೆ. ಅಲ್ಲಿ ಇಟ್ಕೊಂಬರಿ ಕ್ಲೀನ್ ಹೊಡೆದಾಕ್ ಕೊಡೋದು ರೌಂಡ್ ಮಾಡ್ಕೋ. ಅದು ಉಳ್ಕೊಳ್ಳಿ ಸಾಕ್ಷಿಗೆ. ಸಾರ್ವಜನಿಕರು ತೆರಿಗೆ ಸಂಬಳ ತಗೋತಾರೆ ನೀವು.
ಆಯ್ತಾ ಈಗ ಯಾರೋ ಹಳ್ಳಿ ಜನ ಬರ್ತಾರೆ, ಗೊತ್ತಿರಲ್ಲ, ಕಾನೂನು ಗೊತ್ತಿರಲ್ಲ, ದುಡ್ಡಿರೋರಿಗೆ ಜಾಸ್ತಿ ಬೆಂಬಲ ಕೊಡ್ಬೇಕು. ಯಾರು ಇಲ್ಲಿ ನಡೀತಾ ಇರೋದು ಪೊಲೀಸ್ ಇಲಾಖೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾವು ಇಡೀ ರಾಜ್ಯಾದ್ಯಂತ ನೋಡ್ತಾ ಇದ್ದೀವಿ. ಪೊಲೀಸ್ನಲ್ಲಿ ಇತ್ತೀಚಿನ ದಿನಗಳಲ್ಲಿ ದೌರ್ಜನ್ಯ ಜಾಸ್ತಿ ಆಗುತ್ತೆ. ನಾನು ನಿಮ್ಮಲ್ಲೆಲ್ಲ ಒಳ್ಳೆಯವ್ರಿಗೆ ಬೆಲೆ ಕೊಡ್ತೇವೆ, ಕೂರಿಸ್ತೇವೆ, ನೀರು ಕೊಡ್ತೇವೆ, ಕಾಫಿ ಕೊಡ್ತೇವೆ, ಉದಾಹರಣೆಗಳಿದೆ. ನಾನು ನನ್ನ ವರ್ತನೆ ಹೇಳ್ತಾ ಇರೋದು. ಆದ್ರೆ ತಪ್ಪು ಮಾಡ್ಕೊಂಡು ಬಂದವ್ರನ್ನ, ಕಳ್ಳರ ಕಾಕರ್ನ, ರೋಗ್ಸ್ಗಳನ್ನ, ಸಮಾಜ ಕಂಟಕರನ್ನ ಗೌರವ ಎಲ್ಕ ಗೌರವ ನಾವು ಅಂಥವ್ರು ಕೊಡಿ ಅಂತ ಹೇಳಿದ ಸರ್ ಅಂದಾಗ ನಾವು ಬರಲ್ಲ. ನಾವೇನು ಬರ್ತೀವಿ ಗೊತ್ತಾ, ಕಾನೂನಿನ ಚೌಕಟ್ಟಲ್ಲಿ ಇರಬೇಕು. ಈಗ ಯಾರೋ ಪಾಪ ಈಗ ಹೋಯ್ತಾರೆ ಯಜಮಾನ್ರು, ಇದು ಅವ್ರ ಮಗ ಇಟ್ಟಿಕ್ಕಿರಲ್ಲ, ಯಾರೋ ಅಶ್ವಾಸ ಹೊರಬಿಟ್ಟು ಅವ್ನ ಪರಿಸ್ಥಿತಿ ಏನಾಗಬೇಕು. ಒಂದ್ ಸ್ವಲ್ಪ ಒಯ್ಟನ ಇದು ಇಲ್ಲ ಹಂಗೆ ಇರ್ಲಿ ಬಿಡಿ. ಇರ್ಲಿ ಬಿಡ, ಆಗ್ಲಿ ಏನ್ ತೊಂದ್ರೆ ಇಲ್ಲ ಬಿಡು. ಡಬಲ್ ಬೇಡಿ ಆಯ್ತು ಹಾಕೋ ಆಯ್ತು. ಸರ್, ಡಬಲ್ ಬೇಡಿ. ಅದೆಲ್ಲ ಬರ್ದಿರೋದು ಇದೆಯಲ್ಲ ಬಿಡು ಸರ್, ಶ್ರೀನಿವಾಸ್ ಬಂದೆ. ಅದು ವೈಟ್ನರ್ ಹಾಕಿ ಬರೋ ಇರ್ಲಿ ಬಿಡು. ಬೇಡ ಬೇಡ ಹಂಗೆ ಇರ್ಲಿ, ಅದು ವೈಟ್ ಅಣ್ಣ, ಇದು ಈ ಹೊಡ್ದಾಕ ಅಣ್ಣ ಕಾಪಿ ಹಾಕಲ್ಲ, ಹಂಗೆ ಇರ್ಬೇಕು ಅದು. ನೋಡ್ರೆ ಹೊಡೆದೈತೆ, ಹೊಡೆದಂಗೆನೆ ಸೆಂಟರ್ ಒಂದು ಗೀಟ್ ಹಾಕ್ಬಿಡಿ, ವೈಟ್ನರ್ ಹಾಕಿ ವೈಟ್ ಮೇಲೆ ಬೇಡ ಅಣ್ಣ. ವೈಟ್ ಬಿಡಿ ಸರ್. ಇರ್ಲಿ ಬಿಡಪ್ಪ, ಏನಾಗಲ್ಲ. ಸರ್ ಬಿಡಿ ಸರ್, ಏನಾಗಲ್ಲ. ಸೆಂಟರ್ ಆಗೋದೇ ನಿಜ ಅಂತ ತಲೆ ಕೆಡ್ಸ್ಕೊತೀರಿ. ಅದೇ ಕೊಡಿದ್ಯಾ ಅದ್ ಬೇಡ್ರಿ. ಇದು ಮಾತ್ರ ಇದು ಅದು ಇದು ಮಾಡು, ಒಂದು 2 ನಿಮಿಷ ಅದು ಹಂಗೇನೆ ಪ್ರೆಸ್ ಮಾಡ್ಬೇಕು ಸ್ವಲ್ಪ. ಇದನ್ನ ಪ್ರೆಸ್ ಮಾಡ್ಬೇಕು ಸರ್. ಬಿಡು ಸರ್. ಸಾಕು ಬಿಡಿ ಸರ್, ಸಾಕು. ಮನೆ ಎಸ್ ಪಿ ಅವ್ರಿಗೂ ಗಮನ ತಂದಿದ್ದೀವಿ, ನಿಮ್ಮ ನಿರಂಜನ್ ಅವ್ರ ಗಮನಕ್ಕೂ ತಂದಿದ್ದೀವಿ. ಫಸ್ಟ್ ಕಾಪಿ ತಗೋ, ಅದು ಲಾಯರ್ ಮುಖಾಂತರ ಕೊಟ್ಟು ಕೊಡು. ಏನ್ ಅಂತ ಕೇಳ್ತಾರೆ ನಿಮಗೆ ತನಿಖೆಯಲ್ಲಿ. ನಡೀತಾರೆ. ತನಿಖೆಯಲ್ಲಿ ಏನ್ ಅಂತ ಕೇಳ್ತಾರೆ. ಶ್ರೀನಿವಾಸ್ ಇದು ಕೊಟ್ಟಿರೋದು ಮೇಡಮ್ ಅವ್ರೆ, ಯಾವಾಗ ಸಿಗುತ್ತೆ ಇದು CCTV ಫುಟೇಜ್? ಹಾಂ ಇದರ ಯಾರೋ ಸಾರ್ವಜನಿಕರು ಬಂದ್ರು, ಅವ್ರಿಗೆ ಗೌರವಯುತವಾಗಿ ಇದು ಮಾಡ್ಕೊಳ್ಳಿ. ಮೊಬೈಲ್ ನಂದೇ ಕಿತ್ಕೋತೀರ ಅಂದ್ರೆ ಸಾರ್ವಜನಿಕರಿಂದ ಹೆಂಗ್ ಮಾಡ್ತೀರಾ ನೀವು? ಮೇಡಮ್ ಮುಟ್ಟಿದ್ದು ರೆಕಾರ್ಡ್ ಇದೆ, ಅವ್ರು ಮಾಡ್ತಾ ಇರೋದು. ಮತ್ತೆ ಮಾತಾಡ್ತಾರೆ.